ಬಿಜೆಪಿ ಶಾಸಕ ಶರಣು ಸಲಗಾರ್ಗೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಕೋರ್ಟ್ ವಿಚಾರಣೆಗೆ ಗೈರಾದ ಹಿನ್ನೆಲೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿರೋದು. ಬಿಜೆಪಿ ಶಾಸಕ ಶರಣು ಸಲಗಾರ್ಗೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿರೋದು. ಕೋರ್ಟ್ ವಿಚಾರಣೆಗೆ ಗೈರಾಗ್ತಾ ಇದ್ರು ಬ್ಯಾಕ್ ಟು ಬ್ಯಾಕ್, ಹಾಗಾಗಿ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲಗಾರ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ನಿಂದ ವಾರೆಂಟ್ ಜಾರಿಯಾಗಿದ್ದು 2023ರ ಜುಲೈ 1ರಿಂದ ಬಕ್ರೀದ್ ಹಬ್ಬದ ವೇಳೆ ಗೋಹತ್ಯೆ ಪ್ರಶ್ನೆ ಮಾಡಿ ಗಲಾಟೆಯಾಗಿತ್ತು. ತನಿಖೆ ನಡೆಸಿ ಪೊಲೀಸರಿಂದ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿತ್ತು. ಸಾಕ್ಷ್ಯ ವಿಚಾರಣೆಗೆ ಶಾಸಕರು ಗೈರಾಗಿದ್ದ ಹಿನ್ನೆಲೆಯಲ್ಲಿ ವಾರೆಂಟ್ ಜಾರಿ ಮಾಡಿರೋದು. ಶಾಸಕ ಶರಣು ಸಲಗಾರ್ ಸೇರಿದಂತೆ 9 ಜನರ ವಿರುದ್ಧ ವಾರೆಂಟ್ ಜಾರಿಯಾಗಿರೋದು. ಅಕ್ರಮವಾಗಿ ಗೂಡ್ಸ್ ವಾಹನಗಳಲ್ಲಿ 3 ಗೂಡ್ಸ್ ವಾಹನಗಳಲ್ಲಿ ಅಕ್ರಮವಾಗಿ ಜಾನುವಾರುಗಳನ್ನ ಈಗಾಗಲೇ ಸಾಗಿಸ್ತಿದ್ರು ಅನ್ನುವಂತ ಕಾರಣಕ್ಕೆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಈ ಹಿಂದೆ ಶಾಸಕ ಶರಣು ಸಲಗಾರ್. ಅದಾದ ನಂತರದಲ್ಲಿ ವಾಹನಗಳನ್ನು ಪರಿಶೀಲಿಸಿದಾಗ ಆ ದೃಶ್ಯ ಮನಕಲುಕುವಂತಿರತ್ತೆ. ಜೊತೆಗೆ ಉಸಿರುಗಟ್ಟಿ ಒಂದು ಎತ್ತು ಕೂಡ ಪ್ರಾಣ ಬಿಟ್ಟಿರುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸ್ತಾ ಇರುತ್ತೆ ಕೋರ್ಟ್. ಬಟ್ ಅವರು ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಸಮನ್ಸ್ ಜಾರಿ ಆಗ್ತಿದ್ರು, ನೋಟಿಸ್ ಕೊಡ್ತಾ ಇದ್ರು ಕೂಡ ಬಂದಿರೋದಿಲ್ಲ. ಹಾಗಾಗಿ ಶರಣು ಸಲಗಾರ್ ಸೇರಿದಂತೆ 9 ಜನರ ವಿರುದ್ಧ ವಾರೆಂಟ್ ಅನ್ನ ಜಾರಿ ಮಾಡಿರೋದು. ಈಗಾಗಲೇ ಕಾನೂನಿನ ಸಂಕಷ್ಟಕ್ಕೆ ಆ ಸುಳಿಗೆ ಸಿಲುಕೊಂಡಿದ್ದಾರೆ. ಈ ವಾರೆಂಟ್ ಅಂದ್ರೆ ಜಾಮೀನು ರಹಿತ ವಾರೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ನ್ಯಾಯಾಲಯದ ಮುಂದೆ ನಿಲ್ಲಿಸಿ ವಿಚಾರಣೆಯನ್ನ ಕೈಗೊಳ್ಳಬಹುದಾದಂತ ಆದೇಶ ಇದು.